ನಮಸ್ಕಾರ. ಶ್ರೀಯುತರು ಇವತ್ತ ನಮ್ಮ ಕಲಬುರಗಿ ನಗರದಲ್ಲಿ ರಾಮ ಮಂದಿರದ ಹತ್ರ ರಾಧಾಕೃಷ್ಣ ಪ್ಯೂರ್ ವೆಜಿಟೇರಿಯನ್ ಒಂದು ರೆಸ್ಟೋರೆಂಟ್ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆ ಥರ ಸೇವೆ ಕೊಡಲಿ. ಸುತ್ತಮುತ್ತ ಆಜುಬಾಜು ಎಲ್ಲ ಒಳ್ಳೆ ಜನರಿದ್ದಾರೆ. ಆಹಾರದಲ್ಲಿ ಯಾವುದೂ ಇಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಭಾವನೆ ಇದೆ. ಈ ಭಾಗಕ್ಕೆ ಒಳ್ಳೆಯ ಒಂದು ರೆಸ್ಟೋರೆಂಟ್ ಏನಂತಾರೆ ಅಡುಗೆ ಆಹಾರ ಒಳ್ಳೆಯದಾಗಿ ಆಗಲಿ ಅಂತೇಳಿ ನಾನು ಆಸೆ ಇರ್ತೇನೆ. ಅವರಿಗೆ ದಿವಸ ಇದು ರಾಧಾಕೃಷ್ಣ ಎಂಬ ರೆಸ್ಟೋರೆಂಟ್ ಒಂದು ಗುಲ್ಬರ್ಗಾದಲ್ಲಿ ಮೊದಲೊಂದು ವಿಠಲ್ ಅಂತೇಳಿ ಒಂದು ರೆಸ್ಟೋರೆಂಟ್ ನಡೀತಾ ಇತ್ತು. ಆದರೆ ಈ ಜಾಗದಲ್ಲಿ ಈಗ ಕ್ರೌಡ್ ನೋಡಿದ್ರೆ ರಾಮ ಮಂದಿರಲ್ಲಿ ಮೋಸ್ಟ್ಲಿ ಗುಲ್ಬರ್ಗಾದಾಗ ಭಾಳ ಬೆಳೆದಿದ್ದು ಕ್ರಾಸ್ ಅಂದ್ರೆ ರಾಮ ಮಂದಿರ ಕ್ರಾಸ್. ಮೊದಲು ಏನೂ ಇರಲಿಲ್ಲ, ಇಲ್ಲಿ ಬರಬೇಕಾದ್ರೆ ಹೆದರಿಕೆ ಆಗ್ತದೆ. ಆದರೆ ಈಗ ನೋಡಿದ್ರೆ ಸೆಂಟರ್ ಆಫ್ ದ ಸಿಟಿ ಆದಂಗೆ ಆಗಿದೆ. ಹಾಗಾಗಿ ರಾಧಾಕೃಷ್ಣ ಎಂಬುದೊಂದು ಕಾನ್ಸೆಪ್ಟ್ ಏನು ತೊಗೊಂಬಂದವರು. ಆಮೇಲೆ ಈ ರೆಸ್ಟೋರೆಂಟಲ್ಲಿ ರಾಧಾಕೃಷ್ಣದು ಏನು ಛವಿ ಬೇಕು ಅದೆಲ್ಲ ಕಾಣಕತ್ತೆ. ಹೊರಗಡೆ ಎಂಟ್ರೆನ್ಸಲ್ಲಿ ಅವ್ರದ್ದು ವೆಲ್ಕಮ್, ಆಮೇಲೆ ಇಲ್ಲಿದು ಅಟ್ಮಾಸ್ಫಿಯರು ಎಲ್ಲ ನೋಡಿದ್ರೆ ಭಾಳ ಚೆನ್ನಾಗಿದೆ. ಊಟನೂ ಚೆನ್ನಾಗಿದೆ. ಅದಕ್ಕೆ ದಯವಿಟ್ಟು ಗುಲ್ಬರ್ಗದವರು ಈ ರೆಸ್ಟೋರೆಂಟ್ ಮಾಡೋರಿಗೆ ಎಲ್ಲರಿಗೂ ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿಕೊಡಿ. ಥ್ಯಾಂಕ್ ಯು. आज के शुभ अवसर पर राधा कृष्णा के ओनर अमन पवार और उनके परिवार को बहुत बहुत शुभकामनाएं। और आगे जो राधा कृष्णा होटल है, मेरा और जितने मेरे दोस्त मित्र हैं और अपने पार्टी के जो भी कार्यकर्ता है, सबको एक ही कहना है, इस होटल को और अपने अमन पवार परिवार को ज़्यादा से ज़्यादा कस्टमर आने के लिए निवेदन करता हूं। और इस होटल को आगे और इससे आगे ज़्यादा तरक्की करने के लिए मैं आवेदन करता हूं। और ये बात करके मैं समाप्त करता हूं। जय श्री राम। विठल नायक। ಕಲಬುರಗಿಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ರಾಧಾಕೃಷ್ಣನ ಹೆಸರಿನ ಮೇಲೆ ಒಂದು ಹೋಟೆಲ್ ಪ್ರಾರಂಭ ಆಗಿದೆ. ಇದು ಹೋಟ್ಲು ಎಲ್ಲಿ ಬರ್ತಾ ಇದೆ ಅಂತ ಕೇಳಿದರೆ, ಸಾಯಿಬಾಬಾ ಟೆಂಪಲಿಗೆ ಹೋಗ್ತಕ್ಕಂಥ ರಸ್ತೆಯ ಪಕ್ಕದಲ್ಲಿ ಇದು ಹೋಟ್ಲು ರಿಂಗ್ ರೋಡಿಗೆ, ರಾಮ ಮಂದಿರ ರಿಂಗ್ ರೋಡಿನ ಹತ್ತಿರ ಬರ್ತಕ್ಕಂಥ ಹೋಟ್ಲಾಗಿದೆ. ಬಹುಶಃ ರಾಧಾಕೃಷ್ಣನ ಹೆಸರಿನ ಮೇಲೆ ಪ್ರಾರಂಭ ಆಗಿರ್ತಕ್ಕಂಥ ಈ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಅಶೋಕ್ ಬಾಜಿರಾವ್ ಪವಾರ್ ಅವರು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕನಸಿತ್ತು. ಈ ಭಾಗದಲ್ಲಿ ಒಂದು ಒಳ್ಳೆಯ ಹೋಟೆಲನ್ನು ಪ್ರಾರಂಭ ಮಾಡಿ ಅದು ವಿಶೇಷವಾಗಿ ಈ ಭಾಗದ ಅನೇಕರಿಗೆ ಮಹಾರಾಷ್ಟ್ರದ ಒಂದು ರುಚಿ ಅಂದರೆ ಇಲ್ಲಿ ಅಡುಗೆ ಮಾಡ್ತಕ್ಕಂಥವ್ರು ಮತ್ತು ಕುಕ್ ಎಲ್ಲ ಸ್ಟಾಫ್ ಉತ್ತರಾಖಂಡ ಮತ್ತು ಮಹಾರಾಷ್ಟ್ರದಿಂದ ಇವತ್ತು ಅವರೆಲ್ಲರನ್ನು ಕರೆಸಿ ಇಲ್ಲಿ ಈ ಹೋಟೆಲ್ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಬಹುಶಃ ಮಹಾರಾಷ್ಟ್ರ ಮತ್ತು ಉತ್ತರಾಖಂಡದ ರುಚಿ ಕಲಬುರಗಿ ಜನತೆಗೆ ಗೊತ್ತಿಲ್ಲ. ಆದರೆ ಇವತ್ತು ರಾಧಾಕೃಷ್ಣ ಹೋಟೆಲ್ ಪ್ರಾರಂಭ ಮಾಡೋದ್ರ ಮುಖಾಂತರ ಈ ಭಾಗದ ಜನರಿಗೆ ಒಂದು ಅನುಕೂಲ ಆಗ್ತಕ್ಕಂಥ ಕೆಲಸ ಇವತ್ತು ನಮ್ಮ ಅಶೋಕ್ ಬಾಜಿರಾವ್ ಪವಾರ್ ಅವರು ಮಾಡಿದ್ದಾರೆ. ಬಹುಶಃ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ಬ್ಲ್ಯಾಂಕೆಟ್ ಹಾಲ್. ಬಹುಶಃ ಈ ಹಾಲ್ನಲ್ಲಿ ಸುಮಾರು 200ಕ್ಕಿಂತ ಹೆಚ್ಚಿನ ಜನ
ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಿರ್ಬೋದು, ಮದುವೆ ಕಾರ್ಯಕ್ರಮ, ಬರ್ತ್ಡೇ ಕಾರ್ಯಕ್ರಮ ಆಗಿರ್ಬೋದು, ಅನೇಕ ಬೇರೆ ಬೇರೆ ಸಣ್ಣ ಪುಟ್ಟ ಫ್ಯಾಮಿಲಿ ಕಾರ್ಯಕ್ರಮಗಳು ಮಾಡೋದಕ್ಕೆ ಭಾಳ ಯೋಗ್ಯ ಆಗಿದೆ. ಅದರಲ್ಲಿ AC ಇರೋದ್ರಿಂದ ಇದು ಕಲಬುರಗಿ ಬೇಸಿಗೆ ಕಾಲದಲ್ಲಿ ಭಾಳ ವಿಶೇಷವಾಗಿ AC ವ್ಯವಸ್ಥೆ ಇರ್ತಕ್ಕಂಥದಕ್ಕೆ ಇವತ್ತು ಜನ ಹೋಗ್ತಾ ಇದ್ದಾರೆ. ಅಂಥ ಒಂದು ಹೋಟೆಲ್ ಇವತ್ತು ಈ ಭಾಗದಲ್ಲಿ ಪ್ರಾರಂಭ ಮಾಡಿರೋದು, ಅದು ವಿಶೇಷವಾಗಿ ರಾಧಾಕೃಷ್ಣ ಹೆಸರಿನಲ್ಲಿ ಪ್ರಾರಂಭ ಆಗಿದ್ದಕ್ಕೆ ಭಾಳ ಜನತೆ ಇವತ್ತು ಸ್ವಾಗತ ಕೂಡ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಜೊತೆಯಲ್ಲಿ ಸತೀಶ್ ಗುತ್ತೇದಾರ್ ನಾವು ಕೂಡ ಇವತ್ತು ಹೋಟೆಲ್ಗೆ ಭೇಟಿ ಕೊಟ್ಟಾಗ ಭಾಳ ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಏನು ಬಾಜಿರಾವ್ ಅಶೋಕ್ ಬಾಜಿರಾವ್ರವರು ಪವಾರ್ ಅವರು ಏನು ಅವ್ರ ಕನಸಿತ್ತು, ಅವ್ರ ಹಿರಿಯರ ಒಂದು ಕನಸಿನಂತೆ ಅವರ ಫ್ಯಾಮಿಲಿ ಎಲ್ಲ ಒಳಗೊಂಡು ಇವತ್ತ ಒಂದು ಪಟ್ಟ ಕೇಸಿ ಈ ಒಂದು ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ಆ ಭಗವಂತನ ಆಶೀರ್ವಾದ ಮತ್ತು ಸಾಯಿಬಾಬನ ಆಶೀರ್ವಾದ, ರಾಮನ ಆಶೀರ್ವಾದ ಈ ಹೋಟೆಲ್ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಸತೀಶ್ ಗುತ್ತೇದಾರ್ ನಾವು ಕೂಡ ಹಾರೈಸ್ತಾ ಇದ್ದೇವೆ. ಶುಭ ಆಗಿದೆ. ಧನ್ಯವಾದಗಳು. ಕಲಬುರಗಿ ಮಹಾನಗರ ವ್ಯಾಪ್ತಿಯಲ್ಲಿ ರಾಮ ಮಂದಿರ ಹತ್ರ ಮತ್ತು ಸಾಯಿಬಾಬಾ ಮಂದಿರ ಹತ್ರ ಈಗಾಗಲೇ ರಾಧಾಕೃಷ್ಣ ಒಂದು ಸಸ್ಯಾಹಾರಿ ಒಂದು ಊಟದ ಒಂದು ಹೋಟೆಲ್ ಪ್ರಾರಂಭ ಇವತ್ತಿನ ದಿವಸ ಆಗಿದೆ. ಹಾಗಾಗಿ ಈ ಪ್ರಾರಂಭ ಮಾಡಿದಂಥ ಕುಟುಂಬ ನಮಗೆ ಭಾಳ ಆತ್ಮೀಯರು, ನಮ್ಮ ಊರಿನವರು. ಆದರೆ ಅದಕ್ಕಾಗಿ ನಾವು ದೇವರಲ್ಲಿ ವಿಶೇಷ ಪ್ರಾರ್ಥನೆ ಏನಪ್ಪ ಅಂದರೆ, ಇವರು ಇವತ್ತಿನ ದಿವಸ ಒಂದು ಹೋಟೆಲ್ ತೆಗೆದರೆ ಇನ್ನೂ 4-5 ಹೋಟೆಲ್ ತೆಗೀಲಿ ಇವರು ಕಲಬುರಗಿ ಜಿಲ್ಲೆ ಮತ್ತು ಕರ್ನಾಟಕದಲ್ಲಿ ಆಗಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸುತ್ತಾ, ಗುಲ್ಬರ್ಗ ಮಹಾಜನತೆಯಲ್ಲಿ ಒಂದು ವಿಶೇಷ ವಿನಂತಿ ಏನಂದರೆ, ಒಮ್ಮೆ ಬಂದು ಇಲ್ಲಿ ತಾವು ಇಲ್ಲಿ ರುಚಿ ನೋಡಿ ಮುಂದೆ ತಾವೊಂದು ನಿರ್ಧಾರ ಮಾಡ್ಬೋದು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ರಾಮ ಮಂದಿರ್ ಪಕ್ಕದಲ್ಲಿ ಒಂದು ಹೋಟೆಲ್ ಆಗಿದೆ ರಾಧಾಕೃಷ್ಣ ಅಂತ. ನಮ್ಮ ಫ್ರೆಂಡಿಂದೆ, ನಮ್ಮ ಫ್ಯಾಮಿಲಿ ಫ್ರೆಂಡಿಂದೆ ಆಗಿದೆ. ಸೊ ಇಲ್ಲಿ ಮಸ್ತ್ ಅದ, ಎಲ್ಲ ವ್ಯೂ ಎಲ್ಲ ಚಲೋ ಅದ. ಆ್ಯಂಡ್ ಹಾಲ್ ಅದ, ಬ್ಯಾಂಕ್ವೆಟ್ ಹಾಲ್ ಅದ, ಬರ್ಡೇ ಪಾರ್ಟೀಸ್ ಮಾಡ್ಬೋದು, ಎಂಗೇಜ್ಮೆಂಟ್, ರಿಟೈರ್ಮೆಂಟ್ ಎಲ್ಲ ಎಲ್ಲ ಅವೈಲೇಬಿಲಿಟಿ ಅದ. ಆ್ಯಂಡ್ ಈವನ್ ಇಲ್ಲಿನ ಫುಡ್ ನೀವು ಟೇಸ್ಟ್ ಮಾಡೇಬೇಕು. ಫ್ಯಾಮಿಲಿ ಜೊತೆ ಬರ್ರಿ, ಟೇಸ್ಟ್ ಮಾಡ್ರಿ, ಮಸ್ತ್ ಅದ. ಆ್ಯಂಡ್ ನಿಮ್ಗೆ ಏನು ಬೇಕು ಮೆನ್ಯೂ ಈಚ್ ಆ್ಯಂಡ್ ಎವ್ರಿಥಿಂಗ್ ಅವೈಲೇಬಲ್ ಅದ. ಸೊ ಬರ್ರಿ, ಇಲ್ಲಿ ಟೇಸ್ಟ್ ಮಾಡಿ ನೋಡ್ರಿ. ನಿಮ್ಗೆ ಏನು ಎಲ್ಲ ಅವೈಲೇಬಿಲಿಟೀಸ್ ಇರ್ತದ. ಯುಲ್ ಎಂಜಾಯ್ ಇಟ್ ಆ್ಯಂಡ್ ವ್ಯೂನು ಚಲೋ ಅದ. ಸೊ ಬಂದು ನೋಡಿ. के पास राधा कृष्ण वेज फैमिली रेस्टोरेंट ओपन हुआ है, जो कि बहुत ही अच्छा इंटीरियर डेकोरेशन वगैरह बहुत अच्छा है। यहाँ का खाना भी बहुत टेस्टी है, तो आपके फैमिली फ्रेंड्स के साथ यहाँ पे ज़रूर आना. यू कैन एंजॉय हियर.